ನಿನ್ನೆ ಸಾಯಂಕಾಲ ಶಕ್ತಿನಗರಲ್ಲಿ ಕೃಷ್ಣ ಭಜನ ಮಂದಿರದಲ್ಲಿ ಒಂದು ಬ್ರಹ್ಮ ಕಲಶೋತ್ಸವ ನಡೀತಾ ಇತ್ತು. ಆ ಸಮಯದಲ್ಲಿ ಬಹಳಷ್ಟು ಜನ ಶ್ರದ್ಧಾಳುಗಳು ಅಲ್ಲಿ ಹಾಜರಿದ್ದರು. ಅದೇ ಸಮಯಕ್ಕೆ MLC ಶ್ರೀ ಐವನ್ ಡಿಸೋಜಾ ಅವರು ಅಲ್ಲಿ ಬರೋದಿದ್ರು. ಆ್ಯಂಡ್ ಸೇಮ್ ಟೈಮ್ BJP MLA ಸೌತ್ ಶ್ರೀ ವೇದವ್ಯಾಸ್ ಕಾಮತ್ ಕೂಡ ಅಲ್ಲಿ ಬರ್ತಾ ಇದ್ರು. ಆ ಸಮಯದಲ್ಲಿ ಆಸ್ ಪರ್ ದ ಕಂಪ್ಲೇನೆಂಟ್ BJP MLA ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟಿಂದ ಕಾಂಗ್ರೆಸ್ ಕಾರ್ಯಕರ್ತಗಳಿಗೆ ತುಂಬ ಹರ್ಟ್ ಆಯಿತು. ಆ ಸಮಯದಲ್ಲಿ ಕಾಂಗ್ರೆಸ್ ಮತ್ತು BJP ಕಾರ್ಯಕರ್ತರ ಮಧ್ಯದಲ್ಲಿ ಸ್ವಲ್ಪ ಘರ್ಷಣೆ ಆಯಿತು ಮತ್ತು ಮಾತುಕತೆ ಚುಕ್ಕುಮುಕ್ಕು ಮತ್ತು ಆಸ್ ಪರ್ ಕಂಪ್ಲೇಂಟ್ ಅವ್ರ ಮೇಲೆ ಒಂದು 6-7 ಜನ ಸೇರಿ ಒಂದು ಅಸಾಲ್ಟ್ ಮಾಡಿದ್ದಾರೆ. ಅವ್ರಿಗೆ ಬಾಡಿ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ. ನಂತರ ಈ ಕಂಪ್ಲೇನೆಂಟ್ ಯಶವಂತ್ ಇವರು ವೆನ್ಲಾಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನಂತರ ನಮಗೆ ರಾತ್ರಿ ಹಾಸ್ಪಿಟಲ್ ಇಂಟಿಮೇಷನ್ ಬಂತು. ನಾವು ಅವ್ರದ್ದು ಸ್ಟೇಟ್ಮೆಂಟ್ ಮಾಡಿದ್ವಿ. ಸ್ಟೇಟ್ಮೆಂಟ್ ಆಧಾರ ಮೇಲೆ ಪ್ರಕಾರ MLA ವೇದವ್ಯಾಸ್ ಕಾಮತ್ ಪ್ರಚೋದನೆಯಿಂದ BJP ಕಾರ್ಯಕರ್ತರ ಮೇಲೆ ಸುಮಾರು 6-7 ಜನ ಹಲ್ಲೆ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಒಂದು ಸೌತ್ ಸ್ಟೇಷನ್ ಕನಕನಹಳ್ಳಿ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಒಬ್ಬ ಮಣಿ ಅಂತ ಮನುಷ್ಯ ಅಲ್ಲಿ ಮತ್ತೆ ಹಾಜರಾಗಿ ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಣಿ BJP ಕಾರ್ಯಕರ್ತ ಅವ್ರು ಹೇಳ್ತಾರೆ ದಟ್ ಆ ಘರ್ಷಣೆ ಸಮಯದಲ್ಲಿ ಅವರು ಕೂಡ ಹಾಜರಿದ್ರು ಮತ್ತು ಕೆಲವು 6-7 ಮಂದಿ ಅವ್ರಿಗೆ ನಿಲ್ಲಿಸಿ ಅವ್ರಿಗೆ ಅವರು ಮಧ್ಯದಲ್ಲಿ ಮಧ್ಯಸ್ಥ ಮಾಡ್ಲಿಕ್ಕೆ ಹೋಗುವಾಗ ಅವ್ರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಮತ್ತು ತುಂಬಾ ಕೀರು ವರ್ಡ್ಸ್ ಬಳಕೆ ಮಾಡಿ ಅವ್ರಿಗೆ ಹೆದರಿಸಿದ್ದಾರೆ ದಟ್ ನೀವು ಮಧ್ಯದಲ್ಲಿ ಬಂದ್ರೆ ನಿಮ್ಗೆ ಬಿಡೋದಿಲ್ಲ ಅಂತ. ಸೊ ಅವಾಗ ಅವ್ರ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೆಲವು 11 ಮಂದಿ ಮೇಲೆ SC ST ಅಟ್ರೋಸಿಟಿ ಕಾಯ್ದೆ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ.